ಕೆರಳಿಸಿದೆ ಬಿಜೆಪಿ ನಾಯಕರಿಬ್ಬರ ದೆಹಲಿ ಭೇಟಿ. ಒಂದೇ ದಿನ ಬೇರೆ ಬೇರೆ ಸಮಯದಲ್ಲಿ ದಿಲ್ಲಿ ಸೇರಿದ್ದಾರೆ ಇಬ್ಬರು ನಾಯಕರು. ದೆಹಲಿಯಲ್ಲಿ ಬೀಡು ಬಿಟ್ಟ ವಿಪಕ್ಷ ನಾಯಕ ಅಶೋಕ್ ಹಾಗೇನೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖಾಸಗಿ ಭೇಟಿ ಅಂತಲೇ ಹೇಳಿಕೊಂಡು ದೆಹಲಿಯನ್ನ ತಲುಪಿದ್ದಾರೆ ಇಬ್ಬರೂ ನಾಯಕರು. ಹಾಗಾಗಿ ಇದು ಒಂದು ರೀತಿಯ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದೇ ದಿನ ಬೇರೆ ಬೇರೆ ಸಮಯದಲ್ಲಿ ರಾಜ್ಯದ ಇಬ್ಬರು ನಾಯಕರು ಕೂಡ ದೆಹಲಿಯನ್ನ ಸೇರಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖಾಸಗಿ ಭೇಟಿ ಅಂತ ಹೇಳಿಕೊಂಡು ಇಬ್ರು ಕೂಡ ದೆಹಲಿ ಸೇರಿದ್ದಾರೆ. ಇವರಿಬ್ಬರ ನಡೆ ಒಂದು ರೀತಿಯಲ್ಲಿ ಇದೀಗ ನಿಗೂಢವಾಗಿದೆ. ರಾಜ್ಯಾಧ್ಯಕ್ಷ ನೇಮಕ ವಿಚಾರ ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಇದೆಯಾ? ಹಾಗಾದ್ರೆ ಒಟ್ಟಾರೆಯಾಗಿ ಕುತೂಹಲ ಕೆರಳಿಸಿದೆ ನಾಯಕರಿಬ್ಬರ ದೆಹಲಿ ಭೇಟಿ. ಒಂದೇ ದಿನ ಇಬ್ಬರು ಕೂಡ ಬೇರೆ ಬೇರೆ ಸಮಯದಲ್ಲಿ ದೆಹಲಿಗೆ ಹೋಗಿದ್ದಾರೆ. ಹಾಗಾಗಿ ಇದು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ರಾಜ್ಯಾಧ್ಯಕ್ಷರ ನೇಮಕದ ವಿಚಾರ ನೆನೆಗುದಿಗೆ ಬಿದ್ದಂತಾಗಿದೆ. ಇನ್ನೂ ಕೂಡ ನೇಮಕ ಆಗಿಲ್ಲ. ಕೇಂದ್ರ ಸಚಿವರು ಬಂದವರು ಬಿವೈವಿ ರಾಜ್ಯಾಧ್ಯಕ್ಷರಾಗಿಯೇ ಉಳಿತಾರೆ ಅಂತ ಹೇಳಿ ಅಭಯವನ್ನೇನು ಕೊಟ್ಟು ಹೋಗಿದ್ರು. ಆದ್ರೂ ಕೂಡ ರಾಜ್ಯದಲ್ಲಿ ಎಲ್ಲ ನಾಯಕರನ್ನ ಒಗ್ಗೂಡಿಸಿಕೊಂಡು ಹೋಗುವಲ್ಲಿ ಬಿವೈವಿ ಅಷ್ಟೊಂದು ಸಕ್ಷಮ ಇಲ್ಲ, ವಿಫಲರಾಗ್ತಿದ್ದಾರೆ ಅಂತ ಹೇಳಿ ಇನ್ನೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಗುಂಪುಗಳಾಗ್ತಾ ಇವೆ, ಅತೃಪ್ತರ ಬಣ ಹಾಗೆ ಅಂತ ಹೇಳಿ. ಹಾಗಾಗಿ ಅದು ಒಂದು ಕಡೆ. ಇನ್ನೊಂದು ಕಡೆ ವಿಪಕ್ಷ ನಾಯಕರು ಎಲ್ಲರನ್ನೂ ಸೇರಿಸಿಕೊಂಡು ಆಡಳಿತ ಪಕ್ಷದ ವಿರುದ್ಧ ಹೋರಾಟವನ್ನ ನಡೆಸುವಲ್ಲಿ ಅವರು ಕೂಡ ವಿಫಲರಾಗ್ತಾ ಇದ್ದಾರೆ. ಹಾಗಾಗಿ ಯಾಕಾಗಿರಬಹುದು? ಅದಕ್ಕಾಗಿ ಕೇಂದ್ರ ಏನಾದ್ರೂ ಬುಲಾವ್ ಕಳಿಸಿದ್ಯಾ ಇವರಿಗೆ? ಇಬ್ರನ್ನು ಕೂಡ ಚೇಂಜ್ ಮಾಡ್ಬಿಡ್ತೀವಿ, ಇಬ್ರು ಬೇಡ, ಬೇರೆಯವ್ರನ್ನ ತರೋಣ ಅಂತೇಳಿ ಹೇಳುತ್ತಾ ಏನು ಅನ್ನುವಂತಹ ವಿಚಾರ. ಜೊತೆಯಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದಕ್ಕೆ ಏನಾದ್ರೂ ಆರ್ ಅಶೋಕ್ ಅವರು ಬೇರೆ ಹೆಸರುಗಳನ್ನ ಸೂಚಿಸ್ತಾರಾ? ಹೀಗೆ ಅನೇಕ ವಿಚಾರಗಳು ಇಲ್ಲಿ ತಳಕು ಹಾಕೊಳ್ಳುತ್ತೆ. ಇಬ್ರು ಕೂಡ ಬೇರೆ ಬೇರೆ ಸಮಯದಲ್ಲಿ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗಿರೋದು ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದೇ ಸಮಯವನ್ನ ನಿಗದಿ ಮಾಡಿಕೊಂಡು ಹೋಗಿದ್ರೆ ಓಕೆ, ಒಂದೇ ವಿಚಾರವನ್ನ ಮಾತನಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಹುದಾಗಿತ್ತು. ಆದ್ರೆ ಇಬ್ರು ಕೂಡ ಬೇರೆ ಬೇರೆ ಸಮಯವನ್ನ ನಿಗದಿ ಮಾಡಿಕೊಂಡು ಕೇಂದ್ರ ನಾಯಕರನ್ನ ಮೀಟ್ ಮಾಡೋದಕ್ಕೆ ಹೋಗಿರುವಂತದ್ದು. ಹಾಗಾಗಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಭಿನ್ನಾಭಿಪ್ರಾಯ ಇದೆಯಾ ಹಾಗಾದ್ರೆ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ತಮ್ಮನ್ನೇ ಎರಡನೇ ಅವಧಿಗೆ ಮುಂದುವರಿಸುವಂತೆ ಕೇಳ್ಕೊಂಡಿದ್ದಾರಂತೆ ವಿಜಯೇಂದ್ರ. ಹಾಗೆ ಯಡಿಯೂರಪ್ಪನವರು ಕೂಡ ತಮ್ಮ ಮಗನಿಗೆ ಪಟ್ಟವನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರೇಣುಕಾ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ರೇಣುಕಾ, ರಾಜ್ಯದ ಇಬ್ಬರು ಬಿಜೆಪಿ ನಾಯಕರು ದೆಹಲಿಯನ್ನ ಸೇರಿರುವಂತದ್ದು, ಅದು ಕೂಡ ಬೇರೆ ಬೇರೆ ಸಮಯವನ್ನ ನಿಗದಿಪಡಿಸಿಕೊಂಡು, ಯಾಕಾಗಿರಬಹುದು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಅದು ರಾಜ್ಯಾಧ್ಯಕ್ಷರ ವಿಚಾರವಾಗಿಯೋ ಅಥವಾ ವಿಪಕ್ಷದ ನಾಯಕರನ್ನೂ ಬದಲಾವಣೆ ಮಾಡುವ ವಿಚಾರ ಇದೆಯೋ, ಹೀಗೆಲ್ಲ ಎಲ್ಲರಲ್ಲೂ ಅನುಮಾನ ಕಾಡ್ತಾ ಇರುವಂತದ್ದು. ಇನ್ಸೈಡ್ ಸುದ್ದಿ ಏನೆಲ್ಲ ಇದೆ ತಮ್ಮ ಬಳಿ? ವಿದ್ಯಾ ಭಟ್, ಏನು ಪ್ರಸ್ತುತ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದಿಷ್ಟು ಗೊಂದಲ ಇರುವಂತದ್ದು ಈಗಾಗಲೇ ಸಾಕಷ್ಟು ಬಾರಿ ಬಹಿರಂಗವಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧವೂ ಕೂಡ ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ಪದೇ ಪದೇ ಬಹಿರಂಗವಾಗಿನೇ ಹೊರ ಹಾಕಿದ್ರು. ಅದಾದ ನಂತರವೂ ಕೂಡ ಇದೀಗ ತಟಸ್ಥ ಬಣದಲ್ಲಿರ್ತಕ್ಕಂಥ ಹಿರಿಯ ನಾಯಕರುಗಳು ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂದ್ರೆ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತಕ್ಕಂತ ಒತ್ತಾಯವನ್ನು ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಕೂಡ ಸಾಕಷ್ಟು ಮಾಡಿದ್ರು. ಆದ್ರೆ ಎಲ್ಲಿಯೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಪ್ರಸ್ತುತ ವಿಜಯೇಂದ್ರ ಅವರು ಅಧ್ಯಕ್ಷರಾಗೋದ್ರಿಂದ ಒಂದಿಷ್ಟು ಅಸಮಾಧಾನಗಳು ಕೂಡ ಇಂದಿಗೂ ಕೂಡ ಹೊಗೆ ಆಡ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಏಕಾಏಕಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಧ್ಯಾಹ್ನವೇ ದೆಹಲಿಗೆ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ಲಿಕ್ಕೆ ತೆರಳುತ್ತಾರೆ. ಅದಾದ ನಂತರ ಅದೇ ದಿನ ಸಂಜೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಏಕಾಏಕಿಯಾಗಿ ದೆಹಲಿಗೆ ತೆರಳುತ್ತಾರೆ. ಆದ್ರೆ ಇಬ್ಬರ ನಾಯಕರ ದೆಹಲಿ ದಿಢೀರ್ ಅಂತಾನೆ ಹೇಳ್ಬೋದು. ಒಬ್ರು ಹೋಗ್ತಾ ಇರೋದು, ಇನ್ನೊಬ್ರು ನಿಗೂಢವಾಗಿ ಈ ಒಂದು ದೆಹಲಿಯ ಪ್ರವಾಸವನ್ನು ಕೂಡ ಪ್ರತ್ಯೇಕವಾಗಿರುವಂತದ್ದು. ಪ್ರಮುಖವಾಗಿ ಆರ್ ಅಶೋಕ್ ಅವರು ಈಗಾಗಲೇ ಏನು ವಿಭಿನ್ನರ ಮತ್ತೆ ತಟಸ್ಥರ ಬಣದರ ಒಂದು ಕೂಡ
ಈಗಾಗಲೇ ಒಂದು ಹಂತದ ಸಭೆಯನ್ನು ಕೂಡ ಮಾಡಿದ್ರು, ಆ ನಾಯಕರನ್ನು ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿಯೂ ಕೂಡ ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಕೂಡ ಒಂದಿಷ್ಟು ನಾಯಕರು ಅವರಿಗೆ ಆ ಒಂದು ಸಭೆಯಲ್ಲಿ ಚರ್ಚೆಯ ಸಮಯದಲ್ಲೂ ಕೂಡ ಅವರ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಯಾರೆಲ್ಲ ರೆಬಲ್ಸ್ ನಾಯಕರಿದ್ರು ಮತ್ತೆ ತಟಸ್ಥ ಬಣದವರಿದ್ರು ಅವರೆಲ್ಲರೂ ಕೂಡ ವಿಜೇಂದ್ರನ ಬದಲಾವಣೆಗೆ ಆರ್ ಅಶೋಕ್ ಅವರ ಮೂಲಕ ಹೈಕಮಾಂಡ್ ನಾಯಕರಿಗೆ ಲಾಬಿ ಮಾಡಿಸ್ಲಿಕ್ಕೆ ಕಳಿಸಿದ್ದಾರೆ ಅಂತಕ್ಕಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಹಾಗಾಗಿ ಏಕಾಏಕಿಯಾಗಿ ಆರ್ ಅಶೋಕ್ ಅವರು ಕೂಡ ದೆಹಲಿಗೆ ತೆರಳಿರುವಂತದ್ದು. ಅಲ್ಲಿ ಅಮಿತ್ ಶಾ ಮತ್ತೆ ಜೆ.ಪಿ. ನಡ್ಡಾ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಪ್ರಸ್ತುತ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರ್ತಕ್ಕಂತ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ. ಅದ್ರ ಜೊತೆಗೇನೆ ಏನು ಭಿನ್ನರ ಮತ್ತೆ ತಟಸ್ಥ ಬಣಗಳ ಜೊತೆ ಸಭೆಯನ್ನು ಕೂಡ ಮಾಡಿರುವಂತದ್ದು. ಅವರೆಲ್ಲ ಏನೆಲ್ಲ ಅಭಿಪ್ರಾಯವನ್ನು ಕೂಡ ಹೊರ ಹಾಕಿದ್ದಾರೆ ಅವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಒಂದು ಗಮನಕ್ಕೆ ತರುವ ಪ್ರಯತ್ನವನ್ನು ಕೂಡ ಆರ್ ಅಶೋಕ್ ಅವರು ಕೂಡ ಮಾಡ್ತಾ ಇರುವಂತದ್ದು. ಇದೇ ಒಂದು ಹಾದಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ಲಿಕ್ಕೆ ಈಗಾಗಲೇ ದೆಹಲಿಗೂ ಕೂಡ ತೆರಳಿರುವಂತದ್ದು. ಅವರು ಕೂಡ ಸದ್ಯ ತಮ್ಮ ಒಂದು ಸ್ಥಾನವನ್ನು ಗಟ್ಟಿಪಡಿಸಿಕೊಳ್ಳುವ ಒಂದು ನಿಟ್ಟಿನಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಒಂದು ಆಕ್ಟಿವ್ ಆಗಿ ರಾಜ್ಯ ಪ್ರವಾಸ ಮಾಡುವ ಮೂಲಕ ಮತ್ತೆ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ರಾಜಕೀಯ ಚಟುವಟಿಕೆಗಳಲ್ಲೂ ಕೂಡ ಆಕ್ಟಿವ್ ಆಗಿರುವಂತದ್ದು. ಜೊತೆಗೆ ಒಂದಿಷ್ಟು ಹಿರಿಯ ನಾಯಕರು ಒಂದು ವಿಶ್ವಾಸವನ್ನು ಕೂಡ ಗಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ವಿಜೇಂದ್ರ ಅವರು ಕೂಡ ಈಗ ಜೊತೆಗೆ ತಂದೆಯಾದಂತಹ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪ ಅವರನ್ನು ಕೂಡ ಈಗ ಪ್ರಸಕ್ತ ರಾಜಕಾರಣದಲ್ಲೂ ಕೂಡ ಆಕ್ಟಿವ್ ಆಗಿಸಿ ಪದೇ ಪದೇ ಬಿಜೆಪಿ ಕಚೇರಿಗೆ